ಎಲ್ಲರಿಗೂ ನಮಸ್ಕಾರ. ನಾನು ರೇಣುಕಮ್ಮ. ರೇಡಿಯೋ ಕಂಪನಾಂಕ ನಿಮ್ಮನ್ನ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತದೆ. ಇಂದು ನಾವು ವಿದ್ಯಾರಣ್ಯಪುರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ MES ಪ್ರೊಫೆಸರ್ BR ಸುಬ್ಬಾರಾವ್ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಇದ್ದೇವೆ. 2026ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ಈ ಕಾಲೇಜು ಉತ್ತಮ ಫಲಿತಾಂಶವನ್ನು ಪಡೆದಿದೆ. ಇಲ್ಲಿ ವಿಜ್ಞಾನ ವಿಭಾಗ ಹಾಗೂ ವಾಣಿಜ್ಯ ವಿಭಾಗ ಸೇರಿ ಒಟ್ಟು 300 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು. ಅದರಲ್ಲಿ ವಿಜ್ಞಾನ ವಿಭಾಗದಲ್ಲಿ 93% ಫಲಿತಾಂಶ ಹಾಗೂ ವಾಣಿಜ್ಯ ವಿಭಾಗದಲ್ಲಿ 98% ಫಲಿತಾಂಶವನ್ನು ಪಡೆದುಕೊಂಡು ಅದ್ಭುತವಾದ ಸಾಧನೆಯನ್ನ ಮಾಡಿದ್ದಾರೆ. ಇಂದು ನಾವು ಈ ಕಾಲೇಜಿನ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಹಾಗೂ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ವಿಜೇತರನ್ನ ಮಾತನಾಡಿಸುವುದಕ್ಕೆ ಇವತ್ತು ಈ ಕಾಲೇಜಿಗೆ ಬಂದಿದ್ದೇವೆ. ಮೊದಲನೆಯದಾಗಿ ಈ ಕಾಲೇಜಿನ ವಿದ್ಯಾರ್ಥಿನಿ ಮಹತಿ ಶಾಸ್ತ್ರಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಅವರ ಕಿರುಪರಿಚಯ ಹಾಗೂ ಅವರ ಅಂಕಗಳನ್ನ ನಾವು ಈಗ ಕೇಳೋಣ. ಮೊದಲನೆಯದಾಗಿ ಮಹತಿ ಶಾಸ್ತ್ರಿ, ನಿಮ್ಮ ಕಿರು ಪರಿಚಯ ಹಾಗೂ ನಿಮ್ಮ ಅಂಕಗಳನ್ನು ಎಷ್ಟು ಗಳಿಸಿದ್ದೀರಾ ಅಂತ ಹೇಳಿ ಕೇಳ್ತೀವಿ. ಹೇಗೆ? ನಮಸ್ಕಾರ, ನನ್ನ ಹೆಸರು ಮಹತಿ ಶಾಸ್ತ್ರಿ. ನಾನು MES BRS PU ಕಾಲೇಜ್ನಲ್ಲಿ ಕಳೆದ 2 ವರ್ಷಗಳು ಓದಿದ್ದೇನೆ. ಈ ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ನನಗೆ 594 ಔಟ್ ಆಫ್ 600 ಬಂದಿದೆ. ಸ್ಟ್ಯಾಟಿಸ್ಟಿಕ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್ ಹಾಗೂ ಸಾಂಸ್ಕ್ರಿಟ್ ಅಲ್ಲಿ 100ಕ್ಕೆ 100 ಅಂಕ ಪಡೆದಿದ್ದೇನೆ. ಹಾಗೆ ಎಕನಾಮಿಕ್ಸ್ ಅಲ್ಲಿ 98 ಮತ್ತೆ ಇಂಗ್ಲಿಷ್ ಅಲ್ಲಿ 96, ಟೋಟಲ್ ಅಲ್ಲಿ 99%. ತುಂಬಾ ಒಳ್ಳೆಯ ಅಂಕಗಳನ್ನು ಅಭಿನಂದನೆಗಳು. ಹಾಗೂ ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ರೆಹಾಮ್ ಸಲಾಂ ಇಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮ ಕಿರು ಪರಿಚಯ ಹಾಗೂ ನಿಮ್ಮ ಅಂಕಗಳನ್ನು ದಯವಿಟ್ಟು ಹಂಚಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಹಾಮ್ ಸಲಾಂ. ನಾನು MES BRS PU ಕಾಲೇಜಿನ PCMB ವಿದ್ಯಾರ್ಥಿನಿ. ನನಗೆ ಫಿಸಿಕ್ಸಲ್ಲಿ 100, ಕೆಮಿಸ್ಟ್ರಿ ಬಯೋದಲ್ಲಿ 96, ಮ್ಯಾಥ್ನಲ್ಲಿ 99, ಇಂಗ್ಲಿಷ್ 99, ಹಿಂದಿ 97 ಬಂದಿದೆ. ನನಗೆ ಪರ್ಸೆಂಟೇಜ್ 97.8 ಬಂದಿದೆ. ಸಾಧನೆಗಳನ್ನ ಹಾಗೂ ಇದೇ ಕಾಲೇಜಿನ ಪ್ರಮುಖ ವಿದ್ಯಾರ್ಥಿ ಯಶ್ ಕೂಡ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ. ಯಶ್, ನಿಮ್ಮ ಕಿರು ಪರಿಚಯ ಹಾಗೂ ನಿಮ್ಮ ಅಂಕಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು. ಎಲ್ರಿಗೂ ನಮಸ್ಕಾರ. ನಾನು ಯಶ್. ನನಗೆ 587 ಔಟ್ ಆಫ್ 600 ಬಂದಿದೆ. ನನಗೆ ಫಿಸಿಕ್ಸ್, ಕಂಪ್ಯೂಟರ್ ಹಾಗೂ ಸಾಂಸ್ಕ್ರಿಟಲ್ಲಿ 100 ಬಂದಿದೆ. ಕೆಮಿಸ್ಟ್ರಿಯಲ್ಲಿ 98, ಮ್ಯಾಥ್ಸಲ್ಲಿ 99 ಹಾಗೂ ಇಂಗ್ಲೀಷಲ್ಲಿ 91. ಓವರಾಲ್ 97.82%. ಬಹಳ ಸಂತೋಷ ಮಕ್ಕಳೇ. ಈ ಸಾಧನೆ ಸುಲಭವಾದದ್ದಲ್ಲ. ಹಾಗಾಗಿ ನೀವು ಈ ಸಾಧನೆ ಯಾವ ರೀತಿ ಮಾಡಿದ್ರಿ ಅಂತ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ಬೋದಾ? ಮೊದಲನೇದಾಗಿ, ಈ ಪರೀಕ್ಷೆ ತಯಾರಿ ಯಾವಾಗಲಿಂದ ಮಾಡಿದ್ರಿ ಮಹತಿ? ಕಾಲೇಜ್ ಮೊದಲನೇ ದಿನದಿಂದ ನಾನು ತಯಾರು ಮಾಡೋಕ್ಕೆ ಶುರು ಮಾಡಿದೆ. ಮೊದಲನೇ ದಿನ ಹೇಳ್ಕೊಟ್ಟಿದ್ದ ಪಾಠನ ಆವತ್ತೇ ಓದ್ಕೊಂಡೆ. 3 C's ಅನ್ನೋ ಮೆಥಡ್ ಫಾಲೋ ಮಾಡಿದೆ. ಮೊದಲನೇ C ಕನ್ಸಿಸ್ಟೆನ್ಸಿ, 2ನೇದು ಕಾನ್ಸೆಪ್ಟ್, 3ನೇದು ಕಂಪ್ಲೀಟ್ನೆಸ್. ಕನ್ಸಿಸ್ಟೆನ್ಸಿ ಅಂದರೆ ನಾ ದಿನ ಆಗಿದ್ದ ಪಾಠನ ಅವತ್ತೇ ಬಂದು ಓದ್ಕೊಂಡೆ. ಆ ಥರ ಓದ್ಕೋತಾ ಸಿಲೆಬಸ್ ಮುಗಿಯೋದಕ್ಕೆ ನಂದು ಓದೋದು ಮೆಥಡ್. ಅದಾದ್ಮೇಲೆ ಪರೀಕ್ಷೆ ಬರೋ ತನಕ ರಿವೈಸ್ ಮಾಡ್ಕೋಬೇಕಾಗುತ್ತೆ. 2ನೇ C ಕಾನ್ಸೆಪ್ಟ್. ಪ್ರತಿ ಸಬ್ಜೆಕ್ಟಲ್ಲೂ ಪ್ರತಿ ಒಂದು ಕಾನ್ಸೆಪ್ಟ್ನು ಅರ್ಥ ಮಾಡ್ಕೊಂಡೆ. ಇದಕ್ಕೆ ನಮ್ಮ ಟೀಚರ್ಸು ಲೆಕ್ಚರರ್ಸ್ ತುಂಬ ಸಹಾಯ ಮಾಡಿದ್ದಾರೆ. ಪ್ರತಿ ಒಂದು ವಿಷಯನೂ ಅರ್ಥ ಆಗೋ ಥರ ತುಂಬ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಡೌಟ್ಸ್ನು ತುಂಬ ಪೇಷನ್ಸ್ ಅಂತ ಕ್ಲಾರಿಫೈ ಮಾಡಿದ್ದಾರೆ. 3ನೇ C ಕಂಪ್ಲೀಟ್ನೆಸ್. ಪ್ರತಿ ಒಂದು ಸಬ್ಜೆಕ್ಟಲ್ಲೂ ಪ್ರತಿ ವಿಷಯನೂ ಪೂರ್ತಿಯಾಗಿ ಓದ್ಕೊಂಡೆ. ಯಾವುದು ವಿಷಯ ಬಿಡ್ತಿರೋ ಥರ. ಅದಕ್ಕೆ ನೀವು ಹೇಗೆ ಪರೀಕ್ಷೆ ತಯಾರಿ ಮಾಡ್ಕೊಂಡ್ರಿ? ನಾನು ಫಸ್ಟಿಂದಲೇ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮತ್ತು ಕಾಲೇಜಲ್ಲಿ ವೀಕ್ಲಿ ಟೆಸ್ಟ್ ಇತ್ತು. ಸೊ ಆ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾನು ಎಕ್ಸಾಮ್ಸ್ ಹತ್ರ ಬಂದಾಗ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾ ಎಷ್ಟು ನಿಮ್ಮ ತಯಾರಿ? ಎವ್ರಿ ಡೇ ಕನ್ಸಿಸ್ಟೆಂಟಾಗಿ ಓದಬೇಕು. ಎವ್ರಿ ಡೇ ಫಿಕ್ಸ್ ನಂಬರ್ ಆಫ್ ಕ್ವಶನ್ಸ್ ಮಾಡಬೇಕು. ಏನೇ ಡೌಟ್ ಇದ್ರೂ ಅವತ್ತಿನ ದಿನ ಇಮಿಡಿಯೇಟ್ ವಿತಿನ್ ದ ನೆಕ್ಸ್ಟ್ 2 days ವಿ ಹ್ಯಾವ್ ಟು ಸಾಲ್ವ್ ಇಟ್. ಆ ಥರ ಮಾಡಿ ಎವ್ರಿ ಡೇ ಬಿಲ್ಡ್ ಮಾಡಿ ಎಕ್ಸಾಮ್ ಬಂದಾಗ 100% ಫೋಕಸ್ ಮಾಡಿ ಓದ್ಬೇಕು. ಹಾಗಾದರೆ ನಿಮ್ಮ ಪರೀಕ್ಷೆ ತಯಾರಿ ಪರೀಕ್ಷೆ ಮುಂಚೆ ಅಲ್ಲ, ನೀವು ಕಾಲೇಜಿಗೆ ಸೇರಿದ ಮೊದಲನೇ ದಿವಸದಿಂದಲೇ
ಸಂತೋಷ ಆಯಿತು. ಒಬ್ಬ ವಿದ್ಯಾರ್ಥಿಗೆ ಆ ರೀತಿಯ ಬದ್ಧತೆ ಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಹಾಗೆ ನೀವು ದಿವಸಕ್ಕೆ ಎಷ್ಟು ಹೊತ್ತು ಅಭ್ಯಾಸ ಮಾಡ್ತಾ ಇದ್ರಿ? ಇಷ್ಟೊತ್ತು ಅಭ್ಯಾಸ ಮಾಡ್ಕೋಬೇಕು ಅಂತ ಏನಿಲ್ಲ. ಪ್ರತಿದಿನಕ್ಕೂ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೆ, ಈ ಸಬ್ಜೆಕ್ಟಲ್ಲಿ ಇಷ್ಟು ಲೆಸನ್ ಮುಗಿಸ್ಬೇಕು ಅನ್ನೋ ಥರ. ಅದು ಮುಗಿಸ್ತಾ ಬಂದೆ. ಅದು ಸೇರಿ ಒಂದು 4 to 5 to 6 hours. ಸೊ ನೀವು ಸಮಯದ ಮಿತಿಗಿಂತ ಹೆಚ್ಚಾಗಿ ವಿಷಯವನ್ನು ಪುಷ್ಟಿ ಓದೋದ್ರ ಕಡೆ ಹೆಚ್ಚು ಗಮನ. ರೇಹಮ್, ನೀವು ನನಗೆ ಪ್ರತಿದಿನ 5-6 ಗಂಟೆ ಹೋಗ್ಬೇಕಂತ ಇತ್ತು. ಕನಿಷ್ಠ 5-6 ಗಂಟೆ ಅಭ್ಯಾಸ ಮಾಡ್ತಿದ್ರಿ. ಸಂತೋಷ. ಯಶ್, ನೀವು ಕಾಲೇಜಲ್ಲಿ 6 hours, ಮನೆಯಲ್ಲಿ 2 to 3 hours ಆಫ್ ಸೆಲ್ಫ್ ಸ್ಟಡಿ. ಇಷ್ಟು ಮಾಡಿ ಇನ್ನೂ ಏನೋ ಬ್ಯಾಕ್ಲಾಗ್ಸ್ ಇದ್ರೆ ಅದನ್ನ ಕವರ್ ಮಾಡ್ತೀವಿ. ಹಾಗೂ ನೀವು ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟಪಟ್ಟು ಓದ್ತಾ ಇದ್ರಿ? ಈ ಸಬ್ಜೆಕ್ಟ್ ನಂಗೆ ಜಾಸ್ತಿ ಇಷ್ಟ ಆಗೋ ಥರ ಇರಲಿಲ್ಲ. ನಂಗೆ ಅಷ್ಟು ಸಬ್ಜೆಕ್ಟ್ಗಳು ಇಷ್ಟ ಆಯಿತು. ಎಲ್ಲದೂ ಈಕ್ವಲ್ ಆಗೋದು. ಎಲ್ಲ ವಿಷಯಗಳಲ್ಲೂ ಒಳ್ಳೆ ಅಂಕಗಳನ್ನು ಪಡ್ಕೋಬೇಕು. ಅದು ನಿಮ್ಗೆ ಇಷ್ಟ ಇತ್ತು ಕೂಡ. ಬಹಳ ಸಂತೋಷ. ರೇಹಮ್, ನನಗೆ ಕೆಮಿಸ್ಟ್ರಿ ಮತ್ತು ಬಯೋ ಇಷ್ಟ ಇದೆ. ಸೊ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡು ತುಂಬಾ ಇಷ್ಟಪಟ್ಟು ಓದ್ತಾ ಇದ್ರಿ. ಯಶ್, ನಿಮಗೆ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ? ನನಗೆ ಕೆಮಿಸ್ಟ್ರಿ ತುಂಬಾ ಇಷ್ಟ ಆಗ್ತಿತ್ತು. ನನಗೆ ತುಂಬಾ ಈಸಿ ಅನಿಸ್ತು ಕಾನ್ಸೆಪ್ಟ್ಸ್ ಎಲ್ಲ. ಸೊ ಕೆಮಿಸ್ಟ್ರಿ ವಾಸ್ ಮೈ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್. ಒಂದು ನಿಮಿಷ ಪಾಸ್ ಮಾಡಿ. ಬಹಳ ಸಂತೋಷ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟದ ಸುಲಭವಾದ ಸಬ್ಜೆಕ್ಟ್ ಅನ್ನೋದು ಇರುತ್ತೆ. ಹಾಗೆ ಬಹುಶಃ ಕಷ್ಟದ ಸಬ್ಜೆಕ್ಟ್ ಅಂತಾನೂ ಇರ್ತಿತ್ತೇನೋ. ನಿಮ್ಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗ್ತಿತ್ತು ಮತ್ತೆ ಅದಕ್ಕೆ ಹೇಗೆ ತಯಾರಿ ಮಾಡ್ಕೊಳ್ತಾ ಇದ್ರಿ? ಮಹತಿ, ಕಷ್ಟ ಅಂತ ಯಾವುದು ಸಬ್ಜೆಕ್ಟ್ ಇರಲಿಲ್ಲ. ನಂಗೆ ಕಷ್ಟ ಆಗ್ತಿದ್ದು ಥಿಯರಿ ಇರೋ ಲೆಸನ್ಸ್ಗಳು. ಅದಕ್ಕೆ ನಮ್ಮ ಲೆಕ್ಚರರ್ಸ್ ತುಂಬ ಸಹಾಯ ಮಾಡಿದ್ದಾರೆ. ಅದು ಪಾಯಿಂಟ್ಸ್ನ ಬ್ರೇಕ್ ಡೌನ್ ಮಾಡಿ ಎಲ್ಲ ತುಂಬ ಸಿಂಪಲ್ ಆಗಿ ಹೇಳ್ಕೊಂಡು ಅದು ಹೇಗೆ ನೆನ್ಪಿಟ್ಕೋಬೇಕು ಅಂತ ಎಲ್ಲ ಹೇಳ್ಕೊಂಡು ನಾ ಆ ಥರನೇ ಫಾಲೋ. ಹಾಗಾದ್ರೆ ಉಪನ್ಯಾಸಕರು ತುಂಬಾ ಮಾರ್ಗದರ್ಶನ ಮಾಡಿದ್ದಾರೆ. ಯಾವ ವಿಷಯ ನಿಮಗೆ ಹೆಚ್ಚು ಕಷ್ಟ ಅನಿಸ್ತಿತ್ತು ಮತ್ತೆ ಅದಕ್ಕೆ ಹೇಗೆ ತಯಾರಿ ಮಾಡ್ಕೊಂಡ್ರಿ? ನನಗೆ ಫಿಸಿಕ್ಸ್ ಸ್ವಲ್ಪ ಕಷ್ಟ ಇತ್ತು. ಕೆಮಿಸ್ಟ್ರಿ ಫೇವ್ರೇಟ್ ಇದೆ, ಆದರೆ ಸ್ವಲ್ಪ ಕಷ್ಟ ಇತ್ತು. ಸೊ ಟೀಚರ್ಸ್ ಎಲ್ಲ ನನಗೆ ಹೆಲ್ಪ್ ಮಾಡಿದರು. ಡೌಟ್ಸ್ ಇರುವಾಗ ಫುಲ್ ಕ್ಲಿಯರ್ ಮಾಡಿದರು. ಸೊ ನನಗೆ ಮ್ಯಾಥ್ಸ್ ತುಂಬ ಕಷ್ಟ ಅನಿಸ್ತಿತ್ತು. ಸೊ ನಾನು ಆನ್ಲೈನಲ್ಲಿ ವಿಡಿಯೋ ನೋಡ್ತಿದ್ದೆ. ಡೌಟ್ ಇದ್ದರೆ ನಮ್ಮ ಮ್ಯಾಥ್ಸ್ ಮ್ಯಾಮ್ ಶಾಂತ ಮ್ಯಾಮ್ ಹತ್ರ ಹೋಗಿ ಡೌಟ್ಸ್ ಕ್ಲಿಯರ್ ಮಾಡ್ತಿದ್ದೆ. ಅದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಮಾಡಿ ಈವನ್ ಮೋರ್ ನಾಲೆಡ್ಜ್ನ ಪಡೆದು ಬೇರೆ ಬೇರೆ ಮೆಥಡ್ಸ್ನ ಫೈಂಡ್ ಮಾಡ್ತಿದ್ದೆ. ಬಹಳ ಸಂತೋಷ ಮತ್ತೆ. ಹಾಗೆ ಇದ್ರ ಜೊತೆಗೆ ನಿಮ್ಮ ಸಾಧನೆಗೆ ಕಾಲೇಜಿನ ಕಡೆಯಿಂದ ಹಾಗೂ ನಿಮ್ಮ ಪೋಷಕರ ನಿಮ್ಮ ತಂದೆ ತಾಯಿಗಳ ಕಡೆಯಿಂದ ಯಾವ ರೀತಿ ಸಹಕಾರ ಸಿಕ್ತು ಅಂತ ಹಂಚ್ಕೋಬೋದಾ? ಮಹತಿ, ಕಾಲೇಜು ಬ್ಯಾಕ್ ಬೋನ್ ಆಗಿದೆ ನನಗೆ ಸಾಧನೆಗೆ. ಎಲ್ಲದರಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬೇಕಾಗಿರೋ ರಿಸೋರ್ಸಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಪ್ರತಿ ಒಂದು ವಿಷಯನೂ ತುಂಬ ಡೀಟೇಲಲ್ಲಿ ಹೇಳ್ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಏನೇ ಡೌಟ್ಸ್ ಇದ್ರೂ ಪೇಷನ್ಸಿಂದ ಕ್ಲಾರಿಫೈ ಮಾಡಿದ್ದಾರೆ. ಪ್ರಿಪರೇಟರಿ ಎಕ್ಸಾಮ್ ಆದಮೇಲೆ ನಾನು ಎಲ್ಲ ಸಬ್ಜೆಕ್ಟಲ್ಲೂ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಬಂದೆ. ಪ್ರತಿಯೊಂದು ಪೇಪರ್ನು ಬೇಜಾರಿದ್ದಲ್ಲೇ ಕರೆಕ್ಟ್ ಮಾಡಿ ಡೀಟೇಲಲ್ಲಿ ನೋಡಿ ಎಲ್ಲಿ ಇಂಪ್ರೂವ್ ಮಾಡ್ಬೋದು, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದುತ್ತಾ ನೀವು ಪರಿಪೂರ್ಣತೆ ಬಂದಿದ್ದೀರಾ. ಹಾಗೆ ನಿಮ್ಮ ಪೋಷಕರ ಸಹಕಾರ ಹೇಗೆ? ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ. ಬೇಕಾಗಿರೋದು ಎಲ್ಲ ತಂದುಕೊಟ್ಟಿದ್ದಾರೆ. ನಾನು 1 mark ಕ್ವೆಶ್ಚನ್ಸಲ್ಲಿ ಮಿಸ್ ಆಗ್ತಿತ್ತು. ನಮ್ಮ ಅಮ್ಮ ಅದನ್ನು ಮತ್ತೆ ಕೇಳಿ ಬಹಳ ಸಂತೋಷ. ಓಕೆ ರೇಹಮ್, ನಿಮಗೆ ಯಾವ ರೀತಿ ಸಹಕಾರ ಸಿಕ್ತು ಕಾಲೇಜಿನ ಕಡೆಯಿಂದ ಹಾಗೆ ಪೋಷಕರ ಕಡೆಯಿಂದ? ನಮ್ಮ ಕಾಲೇಜ್ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಎಲ್ಲ ಟೀಚರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ನನಗೆ ಪಕ್ಕ ಗೈಡೆನ್ಸ್ ಅವರಿಂದ ಸಿಕ್ಕಿದೆ. ನನ್ನ ಅಕ್ಕ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್, ಈ ಕಾಲೇಜಿಂದಲೇ ಪಾಸ್ ಆಗಿದ್ರು. ಸಂತೋಷ. ಹೆಲ್ಪ್ ಮಾಡಿದ್ರು. ನನಗೆ ಟೀಚರ್ಸ್ ಟಫರ್ ಕಾನ್ಸೆಪ್ಟ್ಸ್ನ ತುಂಬ ಸಿಂಪಲ್ ಆಗಿ ಹೇಳ್ಕೊಟ್ರು. ಏನೇ ಡೌಟ್ಸ್ ಇದ್ರು ಸಾಲ್ವ್ ಮಾಡಿದ್ರು. ಹೆಂಗೆ ಆನ್ಸರ್ ಮಾಡಬೇಕು, ಯಾವುದು ಮೋರ್ ಇಂಪಾರ್ಟೆಂಟ್, ಎಲ್ಲಿ ವೇಟೇಜ್ ಕೊಡಬೇಕು ಅದು ಹೇಳ್ಕೊಟ್ರು. ಹಂಗೆ ಅಪ್ಪ ಅಮ್ಮನೂ ಅಷ್ಟೇ ತುಂಬ ಫ್ರೀಡಮ್ ಕೊಟ್ಟರು. ಪ್ರೆಷರ್ ಮಾಡಲಿಲ್ಲ. ನಿಂಗೆ ಆದಷ್ಟು ಮಾಡು, ಟೆನ್ಷನ್ ಮಾಡ್ಕೊಂಡ್ಬಿಡ ಅಂತ ಹೇಳಿದ್ರು. ಬಹಳ ಸಂತೋಷ. ಯಾಕಂದರೆ ಪೋಷಕರ ಸಹಕಾರ ಇಲ್ಲದೆ ಹಾಗೂ ಕಾಲೇಜಿನ ಒಳ್ಳೆ ವಾತಾವರಣ ಇಲ್ಲದೆ ಯಾವುದೇ ವಿದ್ಯಾರ್ಥಿಗೆ ಸಾಧನೆ ಮಾಡೋದಕ್ಕೆ ಅಸಾಧ್ಯ ಅಂತಲೇ ನನ್ನ ಭಾವನೆ. ಹಾಗೂ ಈಗ ಮುಂದೆ ಏನು ಅನ್ನೋ ಪ್ರಶ್ನೆ. ಇದು ಮೊದಲನೇ ಹಂತದ ಜಯ ನೀವು ಸಾಧಿಸಿದ್ದೀರಾ. ನಿಮ್ಮ ಜೀವನದ ಮುಂದಿನ ಗುರಿ ಏನು? ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಈಗಾಗಲೇ ಯಶಸ್ ಅಕಾಡೆಮಿನಲ್ಲಿ CA ಕ್ಲಾಸಸ್ ಸೇರಿದ್ದೀನಿ.
ಇರುತ್ತೆ. ಒಳ್ಳೇದಾಗಲಿ, ನಿಮಗೆ ಶುಭವಾಗಲಿ. ರೆಹಾಮ್, ನನಗೆ ಮೆಡಿಕಲ್ ಇಲ್ಲಾಂದರೆ ರಿಸರ್ಚ್ ಫೀಲ್ಡ್ ಹೋಗಬೇಕು. ನಿಮಗೆ ಯಶಸ್, ನಿಮ್ಮ ಜೀವನದ ಮುಂದಿನ ಗುರಿ? ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ತುಂಬ ಆಸೆ. ಇಂಡಿಯಾಗೆ ಏನಾದರೂ ಮಾಡೋಣ ಅಂತ. ನಮ್ಮ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದು ಈ ವಯಸ್ಸಿನಲ್ಲೇ ನಿಮಗೆ ಬಂದಿದೆ ಅಂತ ಅಂದರೆ ನೀವು ಬಹಳ ಸಂತೋಷ ಆಯಿತು ನಿಮ್ಮ ಮಾತುಗಳನ್ನು ಕೇಳಿ. ಇದ್ರ ಜೊತೆಗೆ ನೀವು ಇಷ್ಟು ಸಾಧನೆ ಮಾಡಿದ್ದೀರ. ಈಗ ನಿಮ್ಮ ಮುಂದಿನ ಹಿರಿಯ ವಿದ್ಯಾರ್ಥಿಗಳಿಗೆ, ಜೂನಿಯರ್ಸಿಗೆ ಏನು ಕಿವಿ ಮಾತು, ಸಲಹೆ, ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಮೊದಲಿಂದಾನೇ ಕನ್ಸಿಸ್ಟೆಂಟ್ ಆಗಿ ಹೋಗಬೇಕು. ಫಸ್ಟ್ ಡೇಯಿಂದಾನೇ ನಾನು ಟೈಮ್ ಟೇಬಲ್ ಮಾಡಿದ್ದೆ. ಈ ದಿನಕ್ಕೆ ಈ ಸಬ್ಜೆಕ್ಟು ಇದರಲ್ಲಿ ಇಷ್ಟು ಲೆಸನ್ ಅಂತ ಎಕ್ಸಾಮಿನ ಕೊನೆಯ ದಿನದವರೆಗೂ ಅದನ್ನೇ ಫಾಲೋ ಮಾಡ್ಕೊಂಡಿದ್ದೆ. ಹಾಗೆ ಟೀಚರ್ಸ್ ಹೇಳಿದ ಮಾತು ಕೇಳಬೇಕು, ರೆಸ್ಪೆಕ್ಟ್ ಮಾಡಬೇಕು. ನಮ್ಮ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ತುಂಬ ಎಲ್ಲ ಕೊಡ್ತಾರೆ, ಅವ್ರ ಮಾತು ಕೇಳಬೇಕು. ಹಾಗೆ ರೆಜುವಿನೇಷನ್ ಅಂತ ನಮ್ಮ ಕಾಲೇಜಲ್ಲಿ ತುಂಬ ಇವೆಂಟ್ಸ್ಗಳು ಮಾಡ್ತಾರೆ, ಡ್ಯಾನ್ಸು, ಮ್ಯೂಸಿಕ್ಕು, ಆರ್ಟು ಅಂಥದ್ದೆಲ್ಲ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅದು ಒಂಚೂರು ಮೈಂಡ್ ರಿಫ್ರೆಶ್ ಆಗುತ್ತೆ, ಬರೀ ಓದ್ತಾ ಇರಲ್ಲ. ಹೌದೌದು, ನಿಮ್ಮ ಮಾತು ಬಹಳ ಅರ್ಥಪೂರ್ಣವಾದದ್ದು. ರೆಹಾಮ್, ನಿಮ್ಮ ಸಂದೇಶ ಏನು? ಟೀಚರ್ಸ್ ಪಾಠ ಮಾಡುವಾಗ ಫುಲ್ ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತು ಮಾಡೆಲ್ ಕ್ವೆಶ್ಚನ್ ಪೇಪರ್ PYQ ಸಾಲ್ವ್ ಮಾಡಬೇಕು. ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ಮತ್ತು ಕನ್ಸಿಸ್ಟೆನ್ಸಿ. ಯಶ್, ಎವ್ರಿ ಡೇ ಓದಬೇಕು. ಆದಷ್ಟು ಟೆನ್ಷನ್ ತಗೋಬಾರ್ದು. ಏನಾಗುತ್ತೋ ಹೆಂಗೆ ಬರುತ್ತೋ ಅದನ್ನು ತಗೊಂಡು ಮುಂದೆ ಹೋಗ್ತಾ ಇರಬೇಕು ಅಂತ ನಾನು. ಹಾಗೂ ನೀವೆಲ್ಲ ರಾಜ್ಯ ಮಟ್ಟದ ಬೇರೆ ಬೇರೆ ಸ್ಪರ್ಧೆಗಳಲ್ಲೂ ಭಾಗವಹಿಸಿದ್ದೀರಾ ಅಂತ ಕೇಳ್ಪಟ್ಟೆ. ಯಶ್, ಐ ವೆಂಟ್ ಟು ಸ್ಟೇಟ್ ಲೆವೆಲ್ ಕ್ವಿಜ್. ಅಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಪ್ರಣವ್ ಪಾಟೀಲ್ ಫಸ್ಟ್ ಪ್ರೈಸ್. ಬಹಳ ಸಂತೋಷ. ಓದಿನ ಜೊತೆಗೆ ನೀವು ಬೇರೆ ಸಾಧನೆಗಳನ್ನು ಕೂಡ ಮಾಡಿದ್ದೀರಾ. ಕೇಳಿದ್ರಲ್ಲ, ಮಕ್ಕಳ ಸಾಧನೆ ಬಹಳ ಅಭೂತಪೂರ್ವವಾದದ್ದು. ಫಲಿತಾಂಶ ಕೇವಲ ಫಲಿತಾಂಶ ಅಲ್ಲ, ಅವರ ಪರಿಶ್ರಮ ಇದರಿಂದ ಎಷ್ಟಿರುತ್ತೆ. ಅದರ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಕಾಲೇಜು ಹಾಗೂ ಪೋಷಕರ ಸಹಕಾರ ಕೂಡ ತುಂಬಾ ಮುಖ್ಯವಾದದ್ದು. ಹಾಗೆ ಇಂದು ಈ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಶ್ರೀದೇವಿ ಮೇಡಮ್ ಅವರು ಹಾಗೂ ಉಪಪ್ರಾಂಶುಪಾಲರಾದ ಶ್ರೀಮತಿ ಸಾವಿತ್ರಿ ಸಿ ಹಿರೇಮಠ್ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಅವರು ರೇಡಿಯೋ ಕಂಪನಾಂಕ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಮೇಡಮ್, ಸ್ವಾಗತ. ನಮಸ್ಕಾರ. ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ರೇಡಿಯೋ ಕಂಪನಾಂಕದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ನಾವು MES ವಿದ್ಯಾರಣ್ಯಪುರ ಕಾಲೇಜಿಂದ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಮತ್ತೆ ಒಂದು ಕಿರು ನೆನಪಿನ ಕಾಣಿಕೆ 3 ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ದೇವರು ಒಳ್ಳೇದು ಮಾಡಲಿ. ಕಂಗ್ರ್ಯಾಚುಲೇಷನ್ಸ್. ಶುಭ ಹಾರೈಕೆ. Congratulations, you have made us proud and see that your future is also very bright. Right? Always be scoring like this, secure like this in life. We are very happy with your secured ranks in this state and hoping that you will secure. ಸಾಧನೆ, ವಿದ್ಯಾರ್ಥಿಗಳ ಸಾಧನೆ ಇಲ್ಲಿಗಷ್ಟೇ ಸೀಮಿತವಾಗಿಲ್ಲ. ಇದು ಮೊದಲನೇ ಹಂತ. ಇನ್ನೂ ಸಾಧನೆ ಮಾಡೋದು ಬಹಳಷ್ಟು ಇದೆ. ಹಾಗೂ ಇಂತಹ ವಿದ್ಯಾರ್ಥಿಗಳು ನಮ್ಮ ದೇಶದ ಹೆಮ್ಮೆ, ಅದರ ಜೊತೆ ನಮ್ಮ ಈ ಸಂಸ್ಥೆಯ ಹೆಮ್ಮೆ ಕೂಡ. ಭವಿಷ್ಯ ಬಹಳ ಚೆನ್ನಾಗಿರ್ಲಿ ಅಂತ ಈ ಮೂಲಕ ನಾವು ಮಕ್ಕಳಿಗೆ ಹಾರೈಸ್ತಾ ಇದ್ದೇವೆ. ರೇಡಿಯೋ ಕಂಪನಾಂಕ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು.